40% ಕಮಿಷನ್ ಆರೋಪ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ದಾಖಲಿಸಿದಂತಹ ಮಾನನಷ್ಟ ಮೊಕದ್ದಮೆ ಕಾಂಗ್ರೆಸ್ನ ವಿರುದ್ಧ. ಈಗ ನ್ಯಾಯಾಧೀಶರ ಎದುರು ಸಿಎಂ ಡಿಸಿಎಂ ಹಾಜರಾಗಿ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಸಿಎಂ ರಾಹುಲ್ ಗಾಂಧಿ ಮೇಲೆ ದಾಖಲಾಗಿದ್ದಂತಹ ಪ್ರಕರಣ. ರಾಹುಲ್ ಗಾಂಧಿ ಹಾಜರಾತಿಗೆ ವಿನಾಯಿತಿ ಕೋರಿ ಅರ್ಜಿ ಸಲ್ಲಿಕೆಯಾಗಿದೆ. ವಿಚಾರಣೆ ಮುಗಿದಿದೆ. ವಿಚಾರಣೆ ಮುಗಿಸಿ ಸಿಎಂ ಮತ್ತು ಡಿಸಿಎಂ ಹೊರಗಡೆ ಬಂದಿದ್ದಾರೆ. ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಹೂಡಿದ್ದ ಮಾನನಷ್ಟ ಮೊಕದ್ದಮೆ. ಗಾಂಧಿ ಗೈರಾಗಿದ್ದು ಬಿಜೆಪಿ ಪರ ವಕೀಲರು ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಇಂಡಿಯಾ ಕೂಟ ಸಭೆ ಹಿನ್ನೆಲೆ ರಾಹುಲ್ ಗೈರಾಗಿದ್ದಾರೆ ಅನ್ನೋ ಕಾರಣವನ್ನ ನೀಡಲಾಯಿತು. ಆದರೆ ಮುಂದಿನ ವಿಚಾರಣೆಗೆ ರಾಹುಲ್ ಗಾಂಧಿ ಹಾಜರಾಗಬೇಕು ಅನ್ನೋ ಆದೇಶ ಕೂಡ ಕೊಡಲಾಗಿದೆ. ಚುನಾವಣೆ ನೆಪ ಹೇಳಿ ವಿಚಾರಣೆಗೆ ಗೈರಾಗೋ ಹಾಗಿಲ್ಲ ಅಂತ ಸಿಎಂ ಡಿಸಿಎಂ ಹಾಜರಾದ್ರು ಕೋರ್ಟ್ಗೆ. ಈಗ ಹೊರಗಡೆ ಬಂದಿದ್ದಾರೆ ವಿಚಾರಣೆ ಮುಗಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.